ಹಲೋ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಹಾಗೆ ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು 2 ಸ್ಪೂನ್ ಮೆಂತ್ಯನ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಪುಡಿ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಇವಾಗ 4 ಏಲಕ್ಕಿನೂ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 2 ವೀಳ್ಯದೆಲೆ, 6 ಕಲ್ಲುಪ್ಪು, ಒಂದು 12 ಎಸ್ಲು ಬೆಳ್ಳುಳ್ಳಿ, ಏಲಕ್ಕಿ, 2 ಪೀಸ್ ಬೆಲ್ಲ, ಅರಿಶಿನ ತಗೊಂಡಿದ್ದೀನಿ. ಬೆಲ್ಲನ ತುಪ್ಪ ಬೇಗ ಹಾಳಾಗಬಾರ್ದು ಅಂತ ಹಾಕ್ತಾರೆ. ನಾನಿಲ್ಲಿ 1 kg ನಂದಿನಿ ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆನ ಕಾಯ್ಸಕ್ಕೆ ಇಡ್ತಾ ಇದ್ದೀನಿ ಇವಾಗ ಗ್ಯಾಸ್ ಮೇಲೆ. ಬೆಣ್ಣೆ ಮೇಲೆನೆ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ನಾನು ಇವಾಗ. ನೋಡಿ, ಬೆಣ್ಣೆ ಕರಗ್ತಾ ಇದೆ. ಇದು ಕಂಪ್ಲೀಟಾಗಿ ಎಣ್ಣೆ ಥರ ಕಾಣಿಸ್ಬೇಕು, ಅಲ್ಲಿವರೆಗೂ ಕಾಯಿಸ್ಕೋಬೇಕು ನಾವು. ಸುಮಾರು ಒಂದು 20 ನಿಮಿಷ ಆಗುತ್ತೆ. ಈಗ ನೋಡಿ, ಎಣ್ಣೆ ಥರ ಆಯಿತು. ಉಪ್ಪು, ಏಲಕ್ಕಿ, ಬೆಲ್ಲ ಮತ್ತು ಅರಿಶಿನೂ ಹಾಕೊಂಡೆ. ಈಗಲೇ ಮೆಂತ್ಯ ಪೌಡ್ರೂ ಕೂಡ ಹಾಕೋತಾ ಇದ್ದೀನಿ. ಈಗ 2 ಡ್ರಾಪ್ ನೀರು ಹಾಕಿ ಎಲೆನೂ ಹಾಕ್ತೆ. ಇವಾಗ ಉಕ್ಕಿ ಬರ್ತಾ ಇದೆ. ಈಗ ಬಂದರೆ ಬೆಣ್ಣೆ ಕಾದಿದೆ, ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಬೆಳ್ಳುಳ್ಳಿ ಕೂಡ ಬ್ರೌನ್ ಆಗಿದೆ, ತುಪ್ಪ ರೆಡಿ ಆಯಿತು. ಈಗ ಬೆಳಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬಾಕ್ಸ್ನ. ನೋಡಿ ಎಷ್ಟು ಮರಳಾಗಿ ಬಂದಿದೆ ತುಪ್ಪ.